ಭಾರತೀಯ ವಾಯುಪಡೆಯ ತಾಕತ್ತಿನ ಸಂದೇಶವನ್ನು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಂದೇ ಒಂದು ಫೋಟೋದ ಮೂಲಕ ಪ್ರಧಾನಿ ಮೋದಿ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಪಾಪಿ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ 10 ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅದಮ್ಪುರ ಏರ್ ಬೇಸ್ಗೆ ಭೇಟಿ ಕೊಟ್ಟಿದ್ದು ಯಾಕೆ? ಅದನ್ನೇ ಚೂಸ್ ಮಾಡ್ಕೊಂಡಿದ್ದು ಯಾಕೆ? ಅಲ್ಲಿಂದಲೇ ಮಾತಾಡಬೇಕು ಅಂತ ಇರಲಿಲ್ಲ, ಎಲ್ಲಿಂದ ಬೇಕಾದರೂ ಮಾತಾಡಬಹುದಾಗಿತ್ತು. ನಿನ್ನೆ ಪ್ರಧಾನಿಗಳು ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ರು. ಆದರೆ ಇವತ್ತು ಒಂದು ಏರ್ ಬೇಸ್ಗೆ ಹೋಗಿ ಅಲ್ಲೇ ನಿಂತ್ಕೊಂಡು ಸಂದೇಶ ಕೊಡಬೇಕು ಅಂತ ಹೇಳಿದ್ರೆ ಅದರ ಹಿಂದಿರುವಂಥ ಕಾರಣ ಏನು? ಅನೇಕ ಕಾರಣಗಳಿದ್ದಾವೆ. ನೋಡಿ, ಈ ಫೋಟೋವನ್ನು ಹಾಕಿದ್ರು. ಸೊ ಇದರಿಂದ ಅನೇಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಫೋಟೋದ ಮೂಲಕವೇ ಅನೇಕ ಸಂದೇಶವನ್ನು ಕೊಟ್ಟಿದ್ದಾರೆ. ಸಂದೇಶ ನಂಬರ್ 1, ಅದಮ್ಪುರ ಏರ್ ಬೇಸ್ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ ಬೇಸ್. ಇದನ್ನೇ ನಾವು ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದ್ದಿದ್ದು. ಇದೇ ಏರ್ ಬೇಸ್ ಅನ್ನು ನಾವು ಧ್ವಂಸ ಮಾಡಿದ್ದೀವಿ. ಇದೇ ಏರ್ ಬೇಸ್ ಅಲ್ಲಿರುವಂಥ S-400 ಭಾರತ ಏನು ಬೀಗ್ತಾ ಇದೆ ಅದನ್ನು ನಾವು ಹೊಡೆದು ಬಿಸಾಕಿದ್ದೀವಿ ಅಂತ ಹೇಳ್ತಾ ಇದ್ವಿ. ಸೊ ಅಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ನಿಂತು ಪಾಕಿಸ್ತಾನಕ್ಕೆ ಸಂದೇಶವನ್ನು ರವಾನೆ ಮಾಡಿದರು. ಸಂದೇಶ 1 ಯಾಕಾಗಿ? ಅದಮ್ಪುರ ಏರ್ ಬೇಸ್ ಭಾರತೀಯ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ ಬೇಸ್. ಹಾಗಾಗಿ ಅದೇ ಏರ್ ಬೇಸ್ನಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಸಂದೇಶವನ್ನು ಕೊಟ್ಟರು. ನೀವು ನಮ್ಮದು ಏನನ್ನೂ ಮುಟ್ಟೋಕ್ಕೂ ಕೂಡ ಆಗಿಲ್ಲ. ನಾವು ಇವತ್ತಿಗೆ ಹೇಳ್ತೀವಿ ಪಾಕಿಸ್ತಾನದ 11 ಏರ್ ಬೇಸ್ಗಳನ್ನು ಉಡೀಸ್ ಮಾಡಿದ್ದೀವಿ, ಅದಕ್ಕೆ ಸಾಕ್ಷಿ ಕೂಡ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ದಾಳಿ ಮಾಡಿದ್ದೀವಿ ಅದರ ಸಾಕ್ಷಿ ಕೂಡ ಕೊಟ್ಟಿದ್ದೀವಿ. ಆದರೆ ಪಾಕಿಸ್ತಾನ ಈ ಕ್ಷಣದವರೆಗೂ ಸುಳ್ಳನ್ನೇ ಹೇಳ್ತಾ ಇದೆ. ಸುಳ್ಳೇ ಬಂಡವಾಳ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅದಮ್ಪುರ ಏರ್ ಬೇಸ್ಗೆ ಬಂದರು. ಅಲ್ಲೇ ನಿಂತ್ಕೊಂಡು ಭಾಷಣ ಮಾಡಿದ್ರು. ಯಾಕೆ ಅಂದರೆ ಅದಮ್ಪುರ ಏರ್ ಬೇಸ್ ವಾಯುಪಡೆಯ 2ನೇ ಅತಿ ದೊಡ್ಡ ಏರ್ ಬೇಸ್. ನೀವು ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ಬೋದು, ಕೆಲವೊಂದು ಪಾಶ್ಚಿಮಾತ್ಯ ಮಾಧ್ಯಮಗಳಿದ್ದಾವೆ, ಅದು ಪಾಕಿಸ್ತಾನಕ್ಕೆ ತಮ್ಮದೆಲ್ಲವನ್ನ ಕೊಟ್ಟುಬಿಟ್ಟಿದ್ದಾವೆ, ಸರ್ವಸ್ವವನ್ನೇ ಕೊಟ್ಟುಬಿಟ್ಟಿದ್ದಾವೆ. ಅಂಥ ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಭಾರತದ ಏರ್ ಬೇಸ್ಗಳನ್ನು ಪಾಕಿಸ್ತಾನ ಉಡೀಸ್ ಮಾಡಿದೆಯಂತೆ. ಸೊ ಭಾರತ ಒಂದು ಸಂದೇಶ ಕೊಡಬೇಕಾಗಿತ್ತು ಇಡೀ ವಿಶ್ವಕ್ಕೆ, ನಮ್ಮ ಯಾವ ಏರ್ ಬೇಸ್ ಏನೂ ಆಗಿಲ್ಲ, ನಮ್ಮ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಹಾಳಾಗಿಲ್ಲ, ಪಾಕಿಸ್ತಾನ ಎಂಥದ್ದೂ ಮಾಡ್ಕೊಂಡಿಲ್ಲ ಅಂತ. ಸೊ ಆ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅದಮ್ಪುರ ಏರ್ ಬೇಸ್ನಲ್ಲೇ ನಿಂತ್ಕೊಂಡು ಕೊಟ್ಟಿದ್ದಾರೆ. ಸಂದೇಶ 2, ಅದಮ್ಪುರ ಏರ್ ಬೇಸ್ನಿಂದಲೇ ಪಾಕ್ ಮೇಲೆ ಏರ್ ಸ್ಟ್ರೈಕನ್ನು ಮಾಡಿದ್ದು ಭಾರತ ಪಾಕಿಸ್ತಾನದ 9 ಉಗ್ರರ ನೆಲೆಗಳು 11 ಏರ್ ಬೇಸ್ಗಳನ್ನು ಧ್ವಂಸ ಮಾಡ್ತಲ್ಲ, ಅದು ಇಲ್ಲಿಂದಲೇ ಶುರುವಾಗಿತ್ತು. ಅದಮ್ಪುರ ಏರ್ ಬೇಸ್ನಿಂದಲೇ ಪಾಕ್ನ ಮೇಲೆ ಭಾರತ ಸ್ಟ್ರೈಕ್ ಮಾಡಿದ್ದು. ಭಾರತ ಸ್ಟೆಲ್ತ್ ಮಿಸೈಲ್ಗಳನ್ನು ಬಳಸಿತ್ತು, ಜೊತೆಗೆ ಭಾರತದ ಮಿಸೈಲ್ಗಳನ್ನು ಹೊತ್ತು ಸಾಗಿತ್ತು ನಮ್ಮ ಫೈಟರ್ ಜೆಟ್ಗಳು. ನಾವು ಪಾಕಿಸ್ತಾನದ ಗಡಿಯ ಒಳಗಾಗಲಿ ಗಡಿ ನಿಯಂತ್ರಣ ರೇಖೆಯ ಒಳಗಾಗಿ ಹೋಗಲೇ ಇಲ್ಲ. ಭಾರತದ ಗಡಿಯಲ್ಲೇ ನಿಂತು ಪಾಕಿಸ್ತಾನದ ನಿಖರ ಗುರಿಗಳನ್ನು ಹೊಡೆದು ಉರುಳಿಸಿದ್ವಿ. ಸಂದೇಶ 3, ಅದಮ್ಪುರ ಏರ್ ಬೇಸ್ನಲ್ಲಿ ಭಾರತದ S-400 ಡಿಫೆನ್ಸ್ ಸಿಸ್ಟಮ್ ಇದೆ, ಇದಕ್ಕೆ ಹಾನಿ ಮಾಡಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು. ಎಂಥ ಏರ್ ಡಿಫೆನ್ಸ್ ರೀ ನಿಮ್ಮದು? ನಾವು ನಿಮ್ಮ ಏರ್ ಡಿಫೆನ್ಸನ್ನು ನಾಶ ಮಾಡಿದ್ದೀವಿ. ಅದಮ್ಪುರ ಏರ್ ಬೇಸ್ನಲ್ಲಿರುವಂಥ S-400 ಸುದರ್ಶನ ಅದನ್ನೇ ಹೊಡೆದು ಹಾಕಿದ್ದೀವಿ ಅಂತ ಹೇಳ್ತಾ ಇದ್ರು. ಈ ಫೋಟೋ, ಈ ವಿಡಿಯೋ, ಅದರ ಹಿಂದೆ ಕಾಣಿಸ್ತಾ ಇರುವಂಥದ್ದು S-400 ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಇವತ್ತಿಗೂ ಕೂಡ ಘನವಾಗಿದೆ, ಈ ಕ್ಷಣಕ್ಕೂ ಕೂಡ ಗಟ್ಟಿಯಾಗಿದೆ. ಅದಮ್ಪುರ ಏರ್ ಬೇಸ್ನಲ್ಲೇ MiG-29 ಯುದ್ಧ ವಿಮಾನಗಳ ಸ್ಕ್ವಾಡ್ರನ್ ಇದೆ. ನಮ್ಮಲ್ಲಿ ಒಟ್ಟಾಗಿ ರಫೇಲು ಸೇರಿಸಿದಂತೆ 32 ಸ್ಕ್ವಾಡ್ರನ್ಗಳಿದ್ದಾವೆ. ಏರ್ ಜೆಟ್ಗಳದ್ದು, ಫೈಟರ್ ಜೆಟ್ಗಳದ್ದು 32 ಸ್ಕ್ವಾಡ್ರನ್. ನಮಗೆ 41 ಸ್ಕ್ವಾಡ್ರನ್ ಬೇಕು, ಸದ್ಯಕ್ಕೆ 32 ಸ್ಕ್ವಾಡ್ರನ್ ಇದೆ. ಅದರಲ್ಲಿ MiG-29ನ ಸ್ಕ್ವಾಡ್ರನ್ ಇಲ್ಲೇ ಇದೆ. ಆ ಮೂಲಕವೂ ಕೂಡ ಸಂದೇಶ ಕೊಡಬೇಕಾಗಿತ್ತು. ಸಂದೇಶ 5, ಈ ಏರ್ ಬೇಸ್ನಿಂದಲೇ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಶುರುವಾಗಿತ್ತು, ಯಶಸ್ವಿಯಾಗಿತ್ತು. ಸಂದೇಶ 6, ಅದಮ್ಪುರ ಏರ್ ಬೇಸ್ ಮಿಸೈಲ್ನಿಂದ ನಾಶ ಮಾಡಿದ್ದೇವೆ ಅಂತ ಪಾಕಿಸ್ತಾನ ಹೇಳಿತ್ತು, ಅದನ್ನು ಸುಳ್ಳು ಅಂತ ನಾವು ತೋರಿಸಬೇಕಾಗಿತ್ತು. ಹಾಗಾಗಿ ಇಲ್ಲಿಂದಲೇ. ಸಂದೇಶ 7, ಪಾಕ್ ದಾಳಿಗೆ ಅದಮ್ಪುರ ಏರ್ ಬೇಸ್ ನಾಶವಾಗಿಲ್ಲ ಅನ್ನೋ ಸಂದೇಶ ಕೊಡಬೇಕಾಗಿತ್ತು. ಅದೇ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಖಡಕ್ ಆಗಿ ಕೊಟ್ಟಿದ್ದಾರೆ. ಸಂದೇಶ 8, ವಾಯುಪಡೆ ಸೇನೆಯ ಜೊತೆಗೆ ಕೇಂದ್ರ, ಇಡೀ ದೇಶ ನಿಂತಿದೆ
ಅನ್ನೋ ಸಂದೇಶ ಸಾರಬೇಕಾಗಿತ್ತು. ಸೇನೆಗೂ ಒಂದು ಆತ್ಮಸ್ಥೈರ್ಯ ತುಂಬಬೇಕಾಗಿತ್ತು. ಆ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಈ ಕ್ಷಣದಲ್ಲಿ ಮಾಡಿದ್ದಾರೆ. ಸೇನೆ ಜೊತೆ ನಾವಿದ್ದೀವಿ, ದೇಶದ ಜೊತೆ ನಾವಿದ್ದೀವಿ ಅಂತ ಸಂದೇಶ 9. ತ್ರಿಶೂಲ ಢಮರುಗ ಇರುವಂತಹ ಟೋಪಿಯನ್ನ ಧರಿಸಿ ಪಾಕ್ಗೆ ಮೋದಿ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮನ್ನ ಮುಟ್ಟುವುದಕ್ಕೆ ಬರಬೇಡಿ, ಮುಂದೆ ಅನಾಹುತ ಕಾದಿದೆ ಅಂತ ಸಂದೇಶ 10. ಅದಂಪುರ ಏರ್ಬೇಸ್ನಲ್ಲಿ ಯೋಧರನ್ನ ಬೆನ್ನು ತಟ್ಟಿ ಹುರಿದುಂಬಿಸಿದ್ದಾರೆ ಮೋದಿ. ನೀವು ಯಾವುದೇ ಕ್ಷಣಕ್ಕೆ ಬೇಕಾದರೂ ರೆಡಿ ಆಗಿರಿ. ಮುಂದೆ ಫ್ರೀ ಹ್ಯಾಂಡ್, ನಿಮಗೆ ಈಗಲೂ ಫ್ರೀ ಹ್ಯಾಂಡ್ ಇತ್ತು, ಮುಂದೆಯೂ ಫ್ರೀ ಹ್ಯಾಂಡ್. ನೀವೇ ಡಿಸೈಡ್ ಮಾಡಿ ಪಾಕಿಸ್ತಾನವನ್ನು ಹೇಗೆ ಹೊಡಿಬೇಕು, ಯಾವಾಗ ಹೊಡಿಬೇಕು, ಹೇಗೆ ಹೊಡಿಬೇಕು ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.